ಜಪಾನು ಟೆಕ್ನಾಲಜಿಲಿ ಇಷ್ಟು ಮುಂದುವರೆದಿದ್ರು ಕೂಡ ಈ ಥರ ಬೇಸಿಕ್ ಸಿಸ್ಟಮ್ನ ಇನ್ನೂ ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದು. ಹಲೋ, ವೆಲ್ಕಮ್ ಬ್ಯಾಕ್. ನಾನು ಕಲಾ ಜಪಾನಿಂದ. ಇವತ್ತು ನಾನು ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಸ್ಪೀಕರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಪಾನಲ್ಲಿ ತುಂಬ ವಯಸ್ಸಾಗಿರೋರು ಇದ್ದಾರೆ ಮತ್ತು ಅವರು ಫೋನ್ ಯೂಸ್ ಮಾಡ್ದೇನೂ ಇರಬಹುದು. ಆ್ಯಂಡ್ ಹೊರಗಡೆ ವಾಕಿಂಗ್ ಮಾಡೋಕ್ಕೆ, ಜಾಗಿಂಗ್ ಮಾಡೋಕ್ಕೆ ಬಂದಾಗ ಫೋನ್ ಕ್ಯಾರಿ ಮಾಡ್ದೇನೂ ಇರಬಹುದು. ಸೊ ಆ ಟೈಮಲ್ಲಿ ಈ ಥರ ಏನಾದರೂ ಡಿಸಾಸ್ಟರ್ಸ್ ಆದಾಗ ಅವ್ರಿಗೆ ಅನೌನ್ಸ್ಮೆಂಟು ಕೇಳುತ್ತೆ ಮತ್ತು ಅವರು ಅಲರ್ಟ್ ಕೂಡ ಆಗ್ತಾರೆ. ಈ ಸ್ಪೀಕರ್ಸು ಬರೀ ಎಮರ್ಜೆನ್ಸಿ ಅನೌನ್ಸ್ಮೆಂಟಿಗೆ ಮಾತ್ರ ಯೂಸ್ ಮಾಡಲ್ಲ, ಡೈಲಿ ಕಮ್ಯುನಿಟಿ ನೋಟಿಸ್ ಮತ್ತು ಡೈಲಿ ಅನೌನ್ಸ್ಮೆಂಟ್ಗೂ ಯೂಸ್ ಮಾಡ್ತಾರೆ. ಈ ಎರಡೇ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾರೆ ಇದನ್ನು. 3, 2, 1 ಬಂತು ಕೇಳಿಸ್ಕೊಳ್ಳಿ. ಮನೆ ಒಳಗಡೆನೂ ಕೇಳುತ್ತೆ. ಜಪಾನ್ ತನ್ನ ಪ್ರಜೆಗಳ ಸೇಫ್ಟಿನ ಎಷ್ಟು ಕೇರ್ ಮಾಡುತ್ತೆ ಅಲ್ವಾ? ಜಪಾನ್ನ ಈ ಸ್ಪೀಕರ್ ಲೈಫ್ ಸೇಫ್ಟಿ ಸಿಸ್ಟಮ್ ಬಗ್ಗೆ ನಿಮ್ಗೇನು ಅನಿಸ್ತು? ಕಮೆಂಟಲ್ಲಿ ತಿಳಿಸಿ.